ನೀಟ್ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು ಈಗ ವಿಜಯಪುರದ ವಿದ್ಯಾರ್ಥಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ 17 ರ್ಯಾಂಕ್ ಪಡೆಯುವ ಮೂಲಕ ವಿಜಯಪುರ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಇಲ್ಲಿ ಪ್ರಮುಖವಾಗಿ ವೈದ್ಯ ದಂಪತಿಯ ಒಂದು ಸಿದ್ದು ಸೊನ್ನದ್ ಹಾಗೂ ಮೀನಾಕ್ಷಿ ಸೊನ್ನದ್ ಅವರ ಸುಪುತ್ರ ಆಗಿರ್ತಕ್ಕಂಥ ಏನು ನಿಖಿಲ್ ಇದ್ದಾರೆ, ಅವರು ಒಂದು ರ್ಯಾಂಕ್ ಪಡೆಯುವ ಮೂಲಕ ಇವತ್ತು ಏನಂದರೆ ವಿಜಯಪುರ ಜಿಲ್ಲೆಗೆ ಒಂದು ಕೀರ್ತಿ ಇದೆ. ಜೊತೆಗೆ ಅವ್ರ ಮನೆಯಲ್ಲೂ ಕೂಡ ಸಂಭ್ರಮ ಇರುವಂಥದ್ದು. ಸದ್ಯ ಈಗ ಅವರು ವೈದ್ಯ ದಂಪತಿ ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ನಿಮ್ಮ ಮಗನ ಸಾಧನೆ ಏನು ಹೇಳ್ತಾರೆ? ನಮ್ಮ ಮಗ ಈ ನೀಟ್ ಎಂಟ್ರೆನ್ಸಲ್ಲಿ ಸ್ಟೇಟಿಗೆ ಫಸ್ಟ್ ಬಂದಿರೋದು ಮತ್ತು ಅಲ್ಲದೆ ಆಲ್ ಇಂಡಿಯಾ ರ್ಯಾಂಕಲ್ಲಿ 17th ಬಂದಿರೋದು, ಇದನ್ನು ನಾವು ಕೇಳಿ ತುಂಬ ಖುಷಿ ಕೊಡ್ತಾ ಇದೆ. ಅದನ್ನು ನಾವು ಇನ್ನೂ ಅದೇ ಸಂಭ್ರಮದಲ್ಲಿ ಇದ್ದೀವಿ. ಆ್ಯಂಡ್ ಇದು ನಾವು ಇಷ್ಟೊಂದು ರ್ಯಾಂಕ್ ಒಂದು ಒಳ್ಳೆಯದು ಬರುತ್ತಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದು ಬಂದಿದ್ದು ನೋಡಿ ನಮಗೆ ಇಡೀ ನಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲದೆ ಆಲ್ ರಿಲೇಟಿವ್ಸ್ ಆ್ಯಂಡ್ ಅವರ್ ಎವ್ರಿಬಡಿ ಈಸ್ ವೆರಿ ಮಚ್ ಫೀಲಿಂಗ್ ಪ್ರೌಡ್ ಅಬೌಟ್ ಹಿಮ್. ಆ್ಯಂಡ್ ನಮ್ಗೆ ತುಂಬ ಇದನ್ನು ನೋಡಿಬಿಟ್ಟು ತುಂಬ ನಮ್ಗೆ ಒಂದು ಹಬ್ಬದ ವಾತಾವರಣ ಅನ್ನಿಸ್ತಾ ಇದೆ. ಅದೇ ಥರನಾಗ ರಾಜ್ಯಕ್ಕೆ ಪ್ರಥಮ ಬಂದಿರತಕ್ಕಂಥ ನಿಖಿಲ್ ಇದ್ದಾರೆ. ಈಗ ನಿಮ್ಮ ವಿದ್ಯಾಭ್ಯಾಸ ಆಗಿತ್ತು, ನಿಮ್ಮ ನಿರೀಕ್ಷೆ ಇತ್ತಾ ಇದು ಬರ್ತಾ ಅಂತೇಳಿ? ಅಂದರೆ ನಾನು ಮಾಕ್ ಟೆಸ್ಟಲ್ಲೇ ನನಗೆ ಅದು ಕಾನ್ಫಿಡೆನ್ಸ್ ಬೆಳೆದಿತ್ತು. ನೀಟ್ ಯಾವ ಪೇಪರ್ ಬಂದರೂ ನನಗೊಂದು ರ್ಯಾಂಕ್ ಬರ್ಬೋದಂತ ಅಂದ್ಕೊಂಡಿದ್ದೆ ಆಲ್ರೆಡಿ. ಆದರೆ ನೀಟ್ ಎಕ್ಸಾಮ್ ಈ ಬರೋಟನೆ ನನಗೆ ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಆದರೆ ನನಗೆ ಚಾಲೆಂಜಿಂಗ್ ಆಗೈತಂದರೆ ಇಂಡಿಯಾಗೂ ಚಾಲೆಂಜಿಂಗ್ ಇದ್ದೇ ಇರುತ್ತೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅನಿಸಿತ್ತು ರ್ಯಾಂಕ್ ಬರುತ್ತತ್ತ, ಆದರೆ ಈ 17 ಬರುತ್ತಂತ ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ. ಈಗ ತಮ್ಮ ಕಾಲೇಜ್ ಯಾವ ಆಯ್ಕೆ ಇರುತ್ತೆ ಏನು ಅನ್ನೋದು? ಈ ಕಾಲೇಜ್ ಏಮ್ಸ್ ಡೆಲ್ಲಿ ಅಂತ ಆಸೆ ಇದೆ ಹೋಗ್ಬೇಕಂತ. ಅದಾಗೊಟ್ಟೆ ನ್ಯೂರೋ ಸರ್ಜನ್ ಆಗಬೇಕಂತ ಇದೆ, ನೋಡ್ಬೇಕು. ಇದು ನೀಟ್ ಪರೀಕ್ಷೆ ಕಠಿಣ ಅಂತ ಹೇಳ್ತಾರೆ, ನೀವು ಯಾವ ರೀತಿ ಸರಳ ಮಾಡಿಕೊಟ್ರೆ ಅನ್ನೋದು? ಮೇನ್ಲಿ ನೀಟ್ ಎಕ್ಸಾಮಕ್ಕೆ ಈ ವರ್ಷ ಇನ್ಕೊಂಡು ಮೇ ಬಿ ಫಾರ್ ಇನ್ ಫ್ಯೂಚರ್ ಆ್ಯಸ್ ವೆಲ್. ಈ ಪೇಪರ್ಗೆ ನಾನೇನು ಹೇಳಬೇಕಂದ್ರೆ ಯು ನೀಡ್ ಟು ಲರ್ನ್ ದ ಕನ್ಸೆಪ್ಟ್ಸ್ ವೆರಿ ವೆಲ್. ಬೇಸಿಕ್ಸ್ ನಿಮ್ದು ಭಾಳ ಸ್ಟ್ರಾಂಗ್ ಇತ್ತಂದರೆ ನೀವು ಈ ಥರ ಕ್ವಶನ್ಸನ್ನು ಚಲೋಗಿ ಮಾಡ್ಬೋದು. ಒಂದೇನು ಮೇಜರ್ ಪಾಯಿಂಟ್ ಅಂದರೆ ಜನಗೀಗ ಸ್ಟೂಡೆಂಟ್ಸಿಗೆ ಏನು ತಲೆಯೊಳಗೆ ಕೂತಿತ್ತಂದರೆ ಹೌದಪ್ಪ ನಾ 720 ಬರಬೇಕು, 720 ತಲೆಯೊಳಗೆ ಕೂತ್ಬಿಡ್ತೈತೆ ಜಾಸ್ತಿ ಸ್ಟೂಡೆಂಟ್ಸ್ ತಲೆಯೊಳಗೆ. ನಾ ಎಲ್ಲ ಸ್ಟೂಡೆಂಟ್ಸ್ ಅಂತ ಹೇಳಂಗಿಲ್ಲ, ಬಟ್ ದ ಟಾಪ್ ಲಾಟ್ ಅಂತ ಹೇಳ್ಬೋದು. ಆದರೆ ಈ ಪೇಪರ್ ಏನರ ಕಂಟಿನ್ಯೂ ಆಯ್ತಂದರೆ ಅದನ್ನು ತೆಗಿತೈತೆ ಅದು ಮೆಂಟಾಲಿಟಿ. 720ಗೋಸ್ಕರ ಅಲ್ಲ, ಈ ಕ್ವಶನ್ಸನ್ನು ಅರ್ಥ ಮಾಡ್ಕೋಬೇಕಂದ್ರೆ ನನಗೆ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೋಬೇಕು. ಆ ಕಾರಣದಿಂದ ನಾನು ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳಕ್ಕೆ ನಾನು ಏನೇನು ಮಾಡ್ಬೇಕಂತ ಸ್ಟೂಡೆಂಟ್ಸ್ ಸ್ಟಾರ್ಟ್ ಥಿಂಕಿಂಗ್, ಅದು ಒಂದು ಇದು ಮಾಡ್ತೈತೆ ನಂದೊಂದು ಇದು ಇದೆ. ಇದು ಈ ಫಲಿತಾಂಶ ಇವತ್ತು ವಿಶ್ವ ಅಪ್ಪಂದಿರ ದಿನ, ಅದು ನಿಮ್ಮ ತಂದೆ ಗಿಫ್ಟ್ ಕೊಟ್ಟ ರೀತಿ ಇದೆ ಅಂತ ಅನ್ಸುತ್ತೆ? ಗಿಫ್ಟ್ ಹೌದು ಅಂತ ಅನಿಸ್ತಾ ಇದೆ, ಆದರೆ ಇಷ್ಟೇ ಗಿಫ್ಟ್ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ಅಪ್ಪಂದಿರು ಭಾಳಷ್ಟು ಕೊಟ್ಟಿದ್ದಾರೆ ನಮಗೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಅದು ಮಾಡಿದ್ದಾರೆ. ನಾನು ಎಷ್ಟೇ ಮಾಡಿದ್ರೆ ಅದು ಕಮ್ಮಿನೇ ಬೀಳುತ್ತೆ ಅನ್ಕೊಂತೀನಿ. ಸೊ ನೋಡಬೇಕು. ಮೇಡಮ್, ನೀವು ಏನು ಹೇಳ್ತೀರಿ ನಿಮ್ಮ ಮಗನ ಸಾಧನೆಗೆ? ತುಂಬ ಚೆನ್ನಾಗಿ ಮಾಡಿದ್ದಾನೆ. ನನಗೆ ತುಂಬ ಹೆಮ್ಮೆ ಇದೆ ಅವನು ಮಾಡಿರುವಂಥ ಒಂದು ಕರ್ನಾಟಕಕ್ಕೆ ಫಸ್ಟ್ ಬಂದು ಆಲ್ ಇಂಡಿಯಾ ಒಳಗೆ 17 ಮಾಡಿದ್ದು, ಸೌತ್ ಇಂಡಿಯಾ ಒಳಗೆ ಫಸ್ಟ್ ಬಂದಿದ್ದು ತುಂಬ ಖುಷಿಯಾಗಿದೆ. ಅವನು ಸಾಧನೆ ಇಷ್ಟಕ್ಕೆ ನಿಲ್ಲದಾನೆ, ಇನ್ನೂ ಚೆನ್ನಾಗಿ ಮಾಡಲಿ. ಅವನು ಇನ್ನೂ UGಯಲ್ಲಿ ಚೆನ್ನಾಗಿ ಮಾಡಲಿ. ಬರೀ ಮಾರ್ಕ್ಸು ರ್ಯಾಂಕು ಅಷ್ಟೇ ತಗೊಳ್ಳಲ್ದೇನೆ ಒಂದು ಸೊಸೈಟಿಗೆ, ಒಂದು ಸಮಾಜದೊಳಗೆ ಅವನು ಒಂದು ಇನ್ನೂ ಒಳ್ಳೆಯ ಪರ್ಸನ್ ಆಗಿ ಬೆಳೀಲಿ ಅಂತ ನನ್ನ ಆಸೆ ಇದೆ. ಇದಿಷ್ಟು ಏನಂದರೆ ಈಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ 17 ರ್ಯಾಂಕ್ ಪಡೆಯುವ ಮೂಲಕ ನೀಟ್ ಪರೀಕ್ಷೆಯಲ್ಲಿ ಒಂದು ಸಾಧನೆ ಮಾಡಿರ್ತಕ್ಕಂಥ ನಿಖಿಲ್ ಸೊನ್ನದವರ ಅಭಿನಂದನೆಯ ಮಹಾಪುರ ಹರಿದು ಬರ್ತದೆ. ಜೊತೆಗೆ ಅವ್ರ ಮನೆಯಲ್ಲೂ ಕೂಡ ಸಂಭ್ರಮ ವಾತಾವರಣ ಇರುವಂಥದ್ದು. ರಾಚಪ್ಪ ಪಂಡಿತರಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.